Hello everyone, welcome to Cinema classes. Let us see question number 18 of chapter motion. Define speed. Speed ಅನ್ನ ಡಿಫೈನ್ ಮಾಡ್ಲಿಕ್ಕೆ ಕೇಳ್ತಾ ಇದ್ದಾರೆ. Okay. Speed is the distance covered in unit time. Unit time ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ? ಮೇ ಬಿ 1 ಸೆಕೆಂಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ? 100 ಮೀಟರ್ ಕವರ್ ಆಗಿದೆ, 200 ಮೀಟರ್ ಕವರ್ ಆಗಿದೆ, ಆರ್ ಒನ್ ಅವರ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ? 80 ಕಿಲೋಮೀಟರ್ ಆಗಿದೆ, 25 ಕಿಲೋಮೀಟರ್ ಕವರ್ ಆಗಿದೆಯಾ? ಈ ತರ. ಸೊ ಡಿಸ್ಟೆನ್ಸ್ ಸ್ಪೀಡ್ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಕವರ್ಡ್ ಇನ್ ಯೂನಿಟ್ ಟೈಮ್. ಒಂದು ಯೂನಿಟ್ ಟೈಮ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅದನ್ನ ಸ್ಪೀಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಿಯರ್ ಇಫ್ ದಿಸ್ ಕಾರ್ ಕವರ್ಡ್ ಡಿಸ್ಟೆನ್ಸ್ 160 ಕಿಲೋಮೀಟರ್ ಇನ್ 2 hours, 2 hour ಅಲ್ಲಿ ಇದು 160 ಕಿಲೋಮೀಟರ್ ಅನ್ನ ಟ್ರಾವೆಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ದೆನ್ ವಾಟ್ ಇಸ್ ದ ಸ್ಪೀಡ್ ಅಂತ ಕೇಳಿದ್ರೆ ನೀವು 160 ಡಿವೈಡೆಡ್ ಬೈ 2 ಮಾಡ್ತೀರಿ, 80 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀರಿ. ಹಾಗಿದ್ರೆ 80 ಕಿಲೋಮೀಟರ್ ಪರ್ ಅವರ್ ಮೀನಿಂಗ್ ಏನು? 1 ತಾಸಿಗೆ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗಿದೆ. ಅಂದ್ರೆ 1 ತಾಸಲ್ಲಿ 80 ಕಿಲೋಮೀಟರ್ ಅನ್ನ ಇದು ಕವರ್ ಮಾಡಿದೆ. ಓಕೆ, ಹಾಗಿದ್ರೆ ಇಲ್ಲಿ ಸೈಕಲ್ ರೈಡ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ನೀವು 50 ಕಿಲೋಮೀಟರ್ ಅನ್ನ 2 ಗಂಟೆಯಲ್ಲಿ ಕವರ್ ಮಾಡಿರ್ತೀರಿ. ಅಟ್ ದಟ್ ಟೈಮ್ ಯುವರ್ ಸ್ಪೀಡ್ ಇಸ್ 25 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಕವರ್ಡ್ ಇನ್ ಯೂನಿಟ್ ಟೈಮ್, ಇಲ್ಲಿ ಪರ್ ಅವರ್ ಅಂದ್ರೆ 1 ಗಂಟೆಗೆ 25 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ನೀವು ಕವರ್ ಮಾಡಿದ್ದೀರಿ. ಅದೇ ತರ ಜಾಗ್ ಮಾಡ್ತಿದ್ದೀರಿ ಅಥವಾ ರನ್ನಿಂಗ್ ಓಡ್ತಿದ್ದೀರಿ ಅಂತಿದ್ರೆ ಅವಾಗ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ 5 ಕಿಲೋಮೀಟರ್ ಬೈ 0.5 ಅವರ್ ಅಂತ ಕನ್ಸಿಡರ್ ಮಾಡಿದ್ರೆ 10 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಈ ತರ ನಾವು ಸ್ಪೀಡ್ ಅನ್ನ ಡಿಫೈನ್ ಮಾಡಬಹುದು. ಇಟ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಇನ್ ಯೂನಿಟ್ ಟೈಮ್. ಥ್ಯಾಂಕ್ ಯು.